ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಾಯ್ ಪಪ್ಪ. ಹಾಯ್ ಪುಟಿ, ಬಾ. ಹಾಯ್ ಸರ್. ಯಾಕೆ ಸರ್ ಒಂಥರ ಇದ್ದೀರಾ? ನಾನೇನಾದ್ರೂ ಬೇಜಾರು ಮಾಡಿದ್ನಾ? ಯಾಕೆ ನನ್ನನ್ನು ಸರಿಯಾಗಿ ಮಾತಾಡಿಸ್ತಾ ಇಲ್ಲ? ಮಾತಾಡ್ಸೋದಾಗಿರ್ಲಿ, ನನ್ನ ಕಡೆ ನೀಟಾಗಿ ನೋಡ್ತಾನೂ ಇಲ್ಲ. ಯಾಕೆ ಸರ್ ನನ್ನ ಮೇಲೆ ಆ ಥರ ಕೋಪ? ನಾನೇನ್ ಮಾಡಿದೆ? ನನ್ನ ಜೊತೆ ಯಾಕೆ ಹಿಂಗಿದ್ದೀರಾ? ಯಾರು ಗೊತ್ತೇ ಇಲ್ಲ ಅನ್ನೋದು ತರ ಆಡ್ತಾ ಇದ್ದೀರಾ. ಏನಿಲ್ಲಪ್ಪ, ನಾನು ನಾರ್ಮಲ್ ಆಗಿದ್ದೀನಿ. ಏನ್ ನಾರ್ಮಲ್ಲು ಇಲ್ಲ. ನೀವು ಮಿಂಚು ಹತ್ರನೇ ಒಂಥರ ಇರ್ತೀರಾ, ನನ್ನ ಹತ್ರನೇ ಒಂಥರ ಇರ್ತೀರಾ. ಅವಳಿಗೆ ಒಂದು ಟ್ರೀಟ್ಮೆಂಟು, ನನಗೆ ಒಂದು ಟ್ರೀಟ್ಮೆಂಟು. ನೀವು ಮುಂದಿನ ತರ ಇಲ್ಲ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ನಾನು ತುಂಬಾ ಇಷ್ಟಪಡೋ ಫುಡ್ ನಂಗೆ ಬೇಡ ಅನ್ಸುತ್ತೆ. ಏಯ್, ಊಟದ ಮೇಲೆ ಹಾಗೆಲ್ಲ ಕೋಪ ತೋರಿಸ್ಕೋಬಾರ್ದು, ಗೊತ್ತಾಯ್ತಾ? ಯಾಕೆಲ್ಲ ಬೇಜಾರು ಮಾಡ್ಕೋಬೇಡ. ನೀನು ಸ್ಕೂಲು, ನೀನು ಓದು, ಇದ್ರ ಬಗ್ಗೆ ಗಮನ ಕೊಡು. ಪದೇ ಪದೇ ಮನೆಗೆ ಬರೋದು, ಇವಳ ಜೊತೆ ಆಟ ಆಡೋದು, ಹೀಗೆಲ್ಲ ಟೈಮ್ ವೇಸ್ಟ್ ಮಾಡಬೇಡ. ಎಲ್ಲ ಸಣ್ಣ ವಿಷಯ, ಬಿಟ್ಟಾಕು. ಸರ್, ಈ ಚಿಕ್ಕ ವಿಷಯನ ಸರ್? ಬೇರೆಯವ್ರಾಗಿದ್ರೆ ಡೋಂಟ್ ಕೇರ್ ಅಂತ ಬಿಟ್ಬಿಡ್ತಾ ಇದ್ದೆ. ಆದ್ರೆ ನೀವ್ ಹಿಂಗ್ ಮಾಡಿದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ ಸರ್. ಹೌದು ಪಪ್ಪ, ನೀವು ಮಾತಾಡಿಲ್ಲ ಅಂದ್ರೆ ಅವನಿಗೆ ಬೇಜಾರಾಗುತ್ತೆ. ನನ್ನನ್ನ ಹೆಂಗ್ ಮಾತಾಡಿಸ್ತೀರೋ ಅದೇ ತರ ಅವನನ್ನು ಮಾತಾಡಿಸಿ. ನೀವು ಅವನ ಜೊತೆ ನಾರ್ಮಲ್ ಆಗೇ ಇಲ್ಲ. ಅದು ನನ್ಗೆ ಇಷ್ಟನೇ ಆಗ್ತಾ ಇಲ್ಲ. ಇಲ್ಲ ಪುಟ್ಟಿ, ನಾನು ನಾರ್ಮಲ್ ಆಗೇ ಇದ್ದೀನಿ. ನಿಮ್ಗಳಿಗೆ ಯಾಕೆ ಹಾಗನ್ನಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಯಾವುದು ಇದ್ದಾಗಿರಲ್ಲ. ನಾವು ಮಾತಾಡದೇ ಇರಲಿ, ನಮ್ಮ ಮಧ್ಯೆ ಇರೋ ಪ್ರೀತಿ, ಸಂಬಂಧ, ಒಳ್ಳೆ ಭಾವನೆ ಹಾಗೆ ಇರುತ್ತೆ. ನೀನು ಇದನ್ನ ಮನ್ಸಿಗೆಲ್ಲ ಹಚ್ಕೊಳಕ್ ಹೋಗ್ಬೇಡ. ಈ ವಯಸ್ಸಲ್ಲಿ ನಿಮ್ಗೆ ಎಲ್ಲ ಬೇಕಾಗಿಲ್ಲ. ನೋಡಿ, ಆಟ ಆಡೋ ವಯಸ್ಸು ನಿಮ್ದು. ಜಾಲಿಯಾಗಿರ್ಬೇಕು. ಯಾರೇನು ಹೇಳಿ, ನಾನು ನಿಮ್ ಜೊತೆಗೆ ಇರ್ತೀನಿ. ಈಗ ಊಟ ಮಾಡಿ. ಸರ್, ನೀವು ಇಷ್ಟ ಹೇಳಿದ್ರಲ್ಲ, ನಂಗೆ ತುಂಬಾ ಖುಷಿ ಆಯ್ತು. ಈಗ ಊಟ ಮಾಡ್ತೀನಿ ಸರ್. ಮಾಡು. ಅಮೃತಧಾರೆ, ನನ್ನ ಅಮೃತಧಾರೆ.